ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ದೇಶದ ಗಡಿ ಅನ್ನೋದು ಕೇವಲ ಮಣ್ಣಿನ ಗೆರೆಯಲ್ಲ, ಅದೊಂದು ದೇಶದ ಸಾರ್ವಭೌಮತ್ವದ ಅತಿ ದೊಡ್ಡ ಸಂಕೇತ. ನಮ್ಮ ಗಡಿಯೊಳಗೆ ನಾವು ಏನ್ ಮಾಡಬೇಕು ಅನ್ನೋದನ್ನ ತೀರ್ಮಾನಿಸುವ ಶಕ್ತಿ ಕೇವಲ ನಮಗೆ ಮಾತ್ರ ಇರುತ್ತೆ. ಆದ್ರೆ ಅಕ್ಕಪಕ್ಕದ ಕೆಲವು ಭಿಕ್ಷುಕ ರಾಷ್ಟ್ರಗಳು ಮತ್ತು ಅಲ್ಲಿನ ಪುಂಡರು ನಮ್ಮ ಗಡಿಯೊಳಗೆ ಮೂಗು ತೋರಿಸುವ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ನಮ್ಮ ಸೇನೆಯಂತವರಿಗೆ ಎಂತಹ ಭೀಕರವಾದ ಉತ್ತರ ಕೊಡುತ್ತೆ ಅನ್ನೋದಕ್ಕೆ ಇಂದಿನ ಪಶ್ಚಿಮ ಬಂಗಾಳ ಅಕ್ಷರಶಃ ಜೀವಂತ ಉದಾಹರಣೆಯಾಗಿದೆ. ಹೌದು, ಭಾರತ ಮತ್ತು ಬಾಂಗ್ಲಾದೇಶ ಗಡಿಯ ಕುಚ್ ಬಿಹಾರ ಜಿಲ್ಲೆಯಲ್ಲಿ ಅಕ್ಷರಶಃ ಒಂದು ಘನಘೋರ ಮುಖಾಮುಖಿ ನಡೆದಿದೆ. ಭಾರತದ ಗಡಿಯೊಳಗೆ ತಂತಿ ಬೇಲಿ ನಿರ್ಮಿಸಲು ನಮ್ಮ ಅಧಿಕಾರಿಗಳು ಹೋದಾಗ ಬಾಂಗ್ಲಾದೇಶದ ಗಡಿ ಕಾಯುವಂತಹ ಪಡೆ, ಬಿಜೆಪಿ ಮತ್ತು ಅಲ್ಲಿನ ಪುಂಡ ನಾಗರಿಕರು ನಮ್ಮ ಕಾಮಗಾರಿಗೆ ಅಡ್ಡಿಪಡಿಸುವ ದುಸ್ಸಾಹಸ ಮಾಡಿದ್ದಾರೆ. ಆದ್ರೆ ಆ ಬಾಂಗ್ಲಾ ಪಡೆಗಳಿಗೆ ಗೊತ್ತಿರಲಿಲ್ಲ, ಈಗ ಬಂಗಾಳದಲ್ಲಿರೋದು ಹಳೆಯ ಸರ್ಕಾರವಲ್ಲ, ಇದು ಕಂಪ್ಲೀಟ್ ನವ ಭಾರತದ ಹೊಸ ಆಡಳಿತ ಅಂತ. ತಕ್ಷಣವೇ ಫೀಲ್ಡ್ ಗೆ ಎಂಟ್ರಿ ಕೊಟ್ಟಂತಹ ನಮ್ಮ ಗಡಿ ಭದ್ರತಾ ಪಡೆಯ ವೀರ ಯೋಧರು ಡೈರೆಕ್ಟ್ ಆಗಿ ತಮ್ಮ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಫೈರಿಂಗ್ ಪೊಸಿಷನ್ ತೆಗೆದುಕೊಂಡಿದ್ದಾರೆ. ಅಷ್ಟಕ್ಕೂ ಗಡಿಯಲ್ಲಿ ನಿರ್ಮಾಣವಾದಂತಹ ಭೀಕರ ಯುದ್ಧದ ವಾತಾವರಣ ಎಂತದ್ದು. ಭಾರತೀಯ ಯೋಧರ ಈ ಆಕ್ರಮಣಕಾರಿ ಭಂಗಿಯನ್ನ ನೋಡಿ ಬೆಚ್ಚಿ ಬಿದ್ದಂತಹ ಬಾಂಗ್ಲಾ ಪಡೆಗಳು ಉಲ್ಟಾ ಹೆಜ್ಜೆ ಹಾಕಿ ಹೊಡಿದಾದ್ರು ಯಾಕೆ? 3 ಬೀಘಾ ಕಾರಿಡಾರ್ ಮೂಲಕ ಜಮಾತೆ ಇಸ್ಲಾಮಿ ಉಗ್ರರು ನಡೆಸ್ತಾ ಇದ್ದಂತಹ ಆ ಅಕ್ರಮ ಕಳ್ಳ ಸಾಗಾಣಿಕೆಯ ಕರಾಳ ಜಾಳ ಎಂತಹದ್ದು. ಕೇಂದ್ರ ಸರ್ಕಾರ ಮತ್ತು ನೂತನ ರಾಜ್ಯ ಸರ್ಕಾರ ಜಂಟಿಯಾಗಿ ಬಿಎಸ್ಎಫ್ ಗೆ ಕೊಟ್ಟಿರುವಂತಹ ಆ ಫ್ರೀ ಹ್ಯಾಂಡ್ ಪವರ್ ಆದ್ರೂ ಏನು? ಬನ್ನಿವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಗಡಿಯಲ್ಲಿ ನುಸುಳುಕೋರರ ನಿದ್ದೆಗೆಡಿಸುವ ಈ ಮೆಗಾ ಆಪರೇಷನ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಮ್ಮ ಗಡಿ ತಂಟೆಗೆ ಬಂದಂತಹ ಬಾಂಗ್ಲಾದೇಶದ ಬಿಜಿಬಿ ಮತ್ತು ಅಲ್ಲಿನ ನಾಗರಿಕರಿಗೆ ನಮ್ಮ ಬಿಎಸ್ಎಫ್ ಯೋಧರು ತಕ್ಕ ಪಾಠವನ್ನ ಕಲಿಸಿದ್ದಾರೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಸಂಘರ್ಷಣೆಯ ಅಸಲಿ ಕಾರಣ ಅರ್ಥವಾಗಬೇಕಾದ್ರೆ ನೀವು ಮೊದಲು ಪಶ್ಚಿಮ ಬಂಗಾಳದ ಕುಚ್ ಬಿಹಾರ್ ಜಿಲ್ಲೆಯ ಭೌಗೋಳಿಕ ಸವಾಲನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ಜಗತ್ತಿನ ಅತ್ಯಂತ ಸಂಕೀರ್ಣವಾದ ಗಡಿಗಳಲ್ಲಿ ಒಂದಾಗಿದೆ. ಇಲ್ಲಿ ದಹಗ್ರಾಮ್ ಎಂಕ್ಲೈನ್ ಎನ್ನುವಂತಹ ಒಂದು ವಿಚಿತ್ರವಾದ ಜಾಗವಿದೆ. ಅಂದ್ರೆ ಭಾರತದ ಭೂಪ್ರದೇಶದ ಒಳಗಡೆಯೇ ಬಾಂಗ್ಲಾದೇಶಕ್ಕೆ ಸೇರಿದ ಒಂದು ಸಣ್ಣ ಹಳ್ಳಿ ಕೂಡ ಇದೆ. ಈ ಹಳ್ಳಿಯ ಜನರಿಗೆ ಬಾಂಗ್ಲಾದೇಶದ ಮುಖ್ಯ ಭೂಮಿಗೆ ಹೋಗಲು ಭಾರತ ಸರ್ಕಾರ ಒಂದು ಸಣ್ಣ ರಸ್ತೆಯನ್ನ ಬಿಟ್ಕೊಟ್ಟಿದೆ. ಆ ರಸ್ತೆಯ ಹೆಸರೇ 3 ಬೀಘಾ ಕಾರಿಡಾರ್ ಅಥವಾ 10 ಬೀಘಾ ಕಾರಿಡಾರ್. ಈ ಜಾಗದಲ್ಲಿ ಯಾರು ಎಲ್ಲಿಂದ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ ಎನ್ನುವುದನ್ನ ಟ್ರ್ಯಾಕ್ ಮಾಡುವುದು ನಮ್ಮ ಭದ್ರತಾ ಪಡೆಗಳಿಗೆ ಅಕ್ಷರಶಃ ಒಂದು ಭಾರಿ ದೊಡ್ಡ ತಲೆನೋವಾಗಿತ್ತು. ಇದೇ 10 ಬೀಘಾ ಕಾರಿಡಾರ್ ನ ಪಕ್ಕದಲ್ಲಿ ಅಕ್ರಮ ನುಸುಳುಕೋರರನ್ನ ಶಾಶ್ವತವಾಗಿ ತಡೆಯುವಂತಹ ಉದ್ದೇಶದಿಂದ ಭಾರತ ಸರ್ಕಾರ ತಂತಿ ಬೇಲಿ ನಿರ್ಮಿಸುವಂತಹ ಬೃಹತ್ ಕಾಮಗಾರಿಯನ್ನು ಶುರು ಮಾಡಿತ್ತು. ಭಾರತದ ಸಿವಿಲ್ ಅಧಿಕಾರಿಗಳು ಮತ್ತು ಬಿಎಸ್ಎಫ್ ಯೋಧರು ಗಡಿಯ 0 ಪಾಯಿಂಟ್ ನಿಂದ ಅಂದ್ರೆ ಅಂತಾರಾಷ್ಟ್ರೀಯ ಗಡಿಯಿಂದ ಬರೋಬ್ಬರಿ 50 ಅಡಿಗಳಷ್ಟು ನಮ್ಮದೇ ಭಾರತದ ಭೂಪ್ರದೇಶದ ಒಳಗಡೆ ಪಿಲ್ಲರ್ ಗಳನ್ನು ನೆಡುವಂತಹ ಕೆಲಸವನ್ನ ಆರಂಭಿಸಿದ್ರು. ನಾವು ಬೇರೊಂದು ದೇಶದ ಗಡಿಯೊಳಗೆ ಹೋಗಿರ್ಲಿಲ್ಲ, ನಮ್ಮದೇ ಸ್ವಂತ ಮಣ್ಣಿನಲ್ಲಿ ನಮಗೆ ರಕ್ಷಣೆಗೆ ಬೇಲಿ ಹಾಕಿ ಕೊಡ್ತಾ ಇದ್ವಿ. ಆದ್ರೆ ಅದೇ ಸಮಯದಲ್ಲಿ ದಹಗ್ರಾಮ್ ಎನ್ಕ್ಲೇವ್ ನ ಕಡೆಯಿಂದ ಬಂದಂತಹ ಬಾಂಗ್ಲಾದೇಶದ ನೂರಾರು ಪುಂಡ ನಾಗರಿಕರು ಮತ್ತು ಅಲ್ಲಿನ ಅವರ ಜೊತೆಗೆ ಬಂದ ಬಾಂಗ್ಲಾದೇಶದ ಬಿಜೆಪಿ ಪಡೆಗಳು ಏಕೈಕಿ ನಮ್ಮ ಕಾಮಗಾರಿಯನ್ನು ತಡೆಯಲು ಮುಂದಾಗ್ತವೆ. ಕಾಮಗಾರಿ ತಡೆಯಲು ಬಂದಂತಹ ಬಾಂಗ್ಲಾ ಪಡೆಗಳು ನಮ್ಮ ಅಧಿಕಾರಿಗಳ ಬಳಿ ಬಂದು ಕುತಂತ್ರದ ವಾದವನ್ನ ಮಾಡ್ತಾವೆ. ಅಂತಾರಾಷ್ಟ್ರೀಯ ಗಡಿಯಿಂದ 150 ಗಜಗಳ ಒಳಗೆ ಯಾವುದೇ ಬಗೆಯ ಕನ್ಸ್ಟ್ರಕ್ಷನ್ ಮಾಡುವಂತಿಲ್ಲ ಎನ್ನುವಂತಹ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ವಾದಿಸಲು ಶುರು ಮಾಡಿದ್ವು. ಆದ್ರೆ ನಮ್ಮ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಅವರಿಗೆ ದಾಖಲೆಯನ್ನು ತೋರಿಸ್ತಾರೆ. ಇದು ನಮ್ಮ ದೇಶದ ಭದ್ರತೆಯ ವಿಚಾರ. ನಾವು ಗಡಿಯಿಂದ 50 ಅಡಿಗಳಷ್ಟು ಒಳಗಡೆಯೇ ಇದ್ದೀವಿ, ನಿಮ್ ದೇಶದ ಕಡೆಗೆ ನಾವು 1 ಇಂಚು ಕೂಡ ಬಂದಿಲ್ಲ ಅಂತ ವಿವರಿಸಲು ಪ್ರಯತ್ನಿಸ್ತಾರೆ. ಆದ್ರೆ ಬಾಂಗ್ಲಾ ಪುಂಡರು ಮತ್ತು ಬಿಜೆಪಿ ಅಧಿಕಾರಿಗಳು ಅದನ್ನ ಕೇಳುವ ಸ್ಥಿತಿಯಲ್ಲೇ ಇರಲಿಲ್ಲ. ಅವರು ಅಗ್ರೆಸಿವ್ ಆಗಿ ಮುಂದಕ್ಕೆ ಬಂದು ನಮ್ಮ ಸಿಬ್ಬಂದಿಯ ಮೇಲೆ ದಬ್ಬಾಳಿಕೆ ಮಾಡಲು ಪ್ರಯತ್ನ ಪಡ್ತಾರೆ. ಗಡಿಯಲ್ಲಿ ಅಕ್ಷರಶಃ ಒಂದು ಯುದ್ಧದ ವಾತಾವರಣ ನಿರ್ಮಾಣವಾಯಿತು. ಯಾವಾಗ ಬಾಂಗ್ಲಾದೇಶದವರು ಅಹಂಕಾರದಿಂದ ಮುಂದಕ್ಕೆ ಬಂದ್ರು, ಆಗ ನಮ್ಮ ಭಾರತೀಯ ಭದ್ರತಾ ಪಡೆಗಳು ಸುಮ್ಮನೆ ಕೈ ಕೊಟ್ಟುಕೊಂಡು ಕೂರೋದಿಲ್ಲ. ತಕ್ಷಣವೇ ವೈರ್ಲೆಸ್ ರೇಡಿಯೋಗಳಲ್ಲಿ ಸಂದೇಶವನ್ನು ರವಾನಿಸುತ್ತಾರೆ. ಕೆಲವು ನಿಮಿಷದಲ್ಲಿ ಬಿಎಸ್ಎಫ್ ನ ಬೃಹತ್ ಹೆಚ್ಚುವರಿ ಪಡೆಗಳು ಘಟನಾ ಸ್ಥಳಕ್ಕೆ ದೌಡಾಯಿಸುತ್ತಾರೆ. ಯಾರು ನಮ್ಮ ಕಾಮಗಾರಿಗೆ ಅಡ್ಡಿಪಡಿಸಲು ಬಂದಿದ್ದೀರೋ ಅವರ ಕಣ್ಣಿಗೆ ಕಣ್ಣಿಟ್ಟು ನಮ್ಮ ಯೋಧರು ಡೈರೆಕ್ಟ್ ಆಗಿ ತಮ್ಮ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಮುಂದಕ್ಕೆ ಹಿಡಿದು ಫೈರಿಂಗ್ ಪೊಸಿಷನ್ ತೆಗೆದುಕೊಳ್ತಾರೆ. ಅಂದ್ರೆ ನಮ್ಮ ಗಡಿಯೊಳಗೆ ಬಂದು ಅಹಂಕಾರ ಮೆರೆದ್ರೆ ಮುಂದಿನ ಸೆಕೆಂಡ್ ನಲ್ಲಿ ನಿಮ್ಮ ಕಥೆ ಮುಗಿಸ್ತೀವಿ ಎನ್ನುವಂತಹ ಖಡಕ್ ಮತ್ತು ರೌದ್ರಾವತಾರದ ಎಚ್ಚರಿಕೆಯನ್ನ ನಮ್ಮ ಕಮಾಂಡೋಗಳು ಬಾಂಗ್ಲಾ ಪಡೆಗಳಿಗೆ ನೀಡಿದ್ರು. ನಮ್ಮ ಸೈನಿಕರ ಈ ಆಕ್ರಮಣಕಾರಿ ಭಂಗಿ ಇಡೀ ಜಾಗತಿಕ ರಕ್ಷಣಾ ವಲಯದಲ್ಲಿ ಈಗ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇನ್ನು
ಇನ್ನು ಸ್ನೇಹಿತರೆ, ಭಾರತೀಯ ಯೋಧರ ಈ ಫೈರಿಂಗ್ ಪೊಸಿಷನ್ ಅನ್ನ ನೋಡಿದ ತಕ್ಷಣ ಬಾಂಗ್ಲಾದೇಶದ ಬಿಜೆಪಿ ಪಡೆಗಳು ಮತ್ತು ಅಲ್ಲಿನ ಪುಂಡ ನಾಗರಿಕರಿಗೆ ಅಕ್ಷರಶಃ ಎದೆ ನಡುಗಿ ಹೋಗಿದೆ. ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಬಿಎಸ್ಎಫ್ ಯೋಧರು ಒಮ್ಮೆ ಟ್ರಿಗರ್ ಮೇಲೆ ಬೆರಳಿಟ್ರೆ ಸಾಕು, ನಮ್ಮ ಕಥೆ ಅಲ್ಲೇ ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತ. ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಈ ಬಾಂಗ್ಲಾ ಅಧಿಕಾರಿಗಳು ಮತ್ತು ಪುಂಡರು ತಕ್ಷಣವೇ ಹೆದರಿ ಉಲ್ಟಾ ಹೆಜ್ಜೆಯನ್ನು ಹಾಕಿ ತಮ್ಮ ಗಡಿಯ ಕಡೆಗೆ ಓಡಿ ಹೋಗಿದ್ದಾರೆ. ಇದು ನಮ್ಮ ಭಾರತದ ಶಕ್ತಿ. ನಾವು ನಮ್ಮ ಗಡಿಯೊಳಗೆ ನಮ್ಮ ರಕ್ಷಣೆಗೆ ಬೇಲಿ ಹಾಕುವಾಗ ಅಡ್ಡ ಬಂದ್ರೆ ಅದಕ್ಕೆ ಸಿಗುವ ಉತ್ತರ ಎಷ್ಟೊಂದು ಭೀಕರವಾಗಿರುತ್ತೆ ಎನ್ನುವುದನ್ನ ನಮ್ಮ ಯೋಧರು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅಷ್ಟಕ್ಕೂ ಆ ಬಾಂಗ್ಲಾದೇಶದ ಜನರು ಬೇಲಿ ಹಾಕುವುದನ್ನ ಯಾಕೆ ವಿರೋಧಿಸ್ತಾ ಇದ್ರು ಎನ್ನುವ ಅಸಲಿ ಸತ್ಯವನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವರಿಗೆ 150 ಗಜಗಳ ನಿಯಮದ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. ಅವರ ಅಸಲಿ ಹೊಟ್ಟೆ ಉರಿ ಬೇರೆಯದ್ದೇ ಆಗಿತ್ತು. ಇದೇ ಟೀನ್ ಬಿಗಾ ಕಾರಿಡಾರ್ ಎನ್ನುವುದು ದಶಕಗಳಿಂದ ಬಾಂಗ್ಲಾದೇಶದ ಕಳ್ಳ ಸಾಗಾಣಿಕೆದಾರರ ಅತಿ ದೊಡ್ಡ ಅಡ್ಡೆಯಾಗಿತ್ತು. ಇಲ್ಲಿಂದಲೇ ಹಸುಗಳ ಕಳ್ಳ ಸಾಗಾಣಿಕೆ ಮತ್ತು ಮಾನವ ಕಳ್ಳ ಸಾಗಾಣಿಕೆ ನಿರಂತರವಾಗಿ ನಡೀತಾ ಇತ್ತು. ಅಷ್ಟೇ ಅಲ್ಲದೆ ಬಾಂಗ್ಲಾದೇಶದ ಉಗ್ರಗಾಮಿ ಸಂಘಟನೆ ಜಮಾತ್ ಎ ಇಸ್ಲಾಮಿ ತನ್ನ ಭಯೋತ್ಪಾದಕ ಚಟುವಟಿಕೆಗಳಿಗೆ ಇದೇ ಜಾಗವನ್ನು ಬಳಸಿಕೊಳ್ತಾ ಇತ್ತು. ಯಾವಾಗ ಭಾರತ ಒಂದು ಬಾರಿ ದೊಡ್ಡ ಉಕ್ಕಿನ ತಂತಿ ಬೇಲಿಯನ್ನ ಹಾಕಲು ಮುಂದಾಯಿತು, ಆಗ ಕಳ್ಳರ ಮತ್ತು ಉಗ್ರರ ಆರ್ಥಿಕ ಮೂಲಕ್ಕೆ ಭಾರಿ ದೊಡ್ಡ ಪೆಟ್ಟು ಬಿತ್ತು. ಇದೇ ಕಾರಣಕ್ಕೆ ಅವರು ಬಿಜೆಪಿಯನ್ನ ಮುಂದಿಟ್ಟುಕೊಂಡು ನಮ್ಮ ಕಾಮಗಾರಿಯನ್ನ ತಡೆಯುವ ಕರಾಳ ಷಡ್ಯಂತರ ಮಾಡಿದ್ರು ಎನ್ನುವುದು ಗುಪ್ತಚರ ಇಲಾಖೆಯ ಪಕ್ಕಾ ರಿಪೋರ್ಟ್ ಆಗಿದೆ. ಇನ್ನು ಸ್ನೇಹಿತರೆ, ಈ ಹಿಂದೆ ಗಡಿಯಲ್ಲಿ ಇಂತಹ ಘರ್ಷಣೆಗಳಾದಾಗ ನಮ್ಮ ಯೋಧರು ಸುಮ್ಮನೆ ಹಿಂದೆ ಸರಿಬೇಕಾದ ಅನಿವಾರ್ಯತೆ ಇತ್ತು. ಯಾಕಂದ್ರೆ ಅಂದಿನ ಪಶ್ಚಿಮ ಬಂಗಾಳದ ರಾಜ್ಯ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಗಡಿ ಭದ್ರತಾ ಪಡೆಗಳಿಗೆ ಸರಿಯಾದ ಬೆಂಬಲವನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಈಗ ಬಂಗಾಳದಲ್ಲಿ ಆಡಳಿತ ಯಂತ್ರ ಬದಲಾಗಿದೆ. ನೂತನ ಬಿಜೆಪಿ ಸರ್ಕಾರ ಮತ್ತು ದೆಹಲಿಯಲ್ಲಿರುವಂತಹ ಕೇಂದ್ರ ಸರ್ಕಾರ ಜಂಟಿಯಾಗಿ ಕೆಲಸ ಮಾಡ್ತಾ ಇವೆ. ಈ ಡಬಲ್ ಎಂಜಿನ್ ಸರ್ಕಾರ ಬಿಎಸ್ಎಫ್ ಗೆ ಕಂಪ್ಲೀಟ್ ಆಗಿ ಫ್ರೀ ಅಂಡ್ ಪವರ್ ಅನ್ನು ನೀಡಿದೆ. ಶತ್ರುಗಳು ಗಡಿಯೊಳಗೆ ನುಗ್ಗಲು ಯತ್ನಿಸಿದರೆ ನೀವು ರಾಜ್ಯ ಸರ್ಕಾರದ ಅನುಮತಿಗೆ ಕಾಯಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ಳಿ ಎನ್ನುವಂತಹ ಖಡಕ್ ಆರ್ಡರ್ ಅನ್ನ ಗೃಹ ಸಚಿವಾಲಯ ಪಾಸ್ ಮಾಡಿದೆ. ಹೀಗಾಗಿ ನಮ್ಮ ಯೋಧರು ಯಾವುದೇ ಮುಲಾಜಿಲ್ಲದೆ ಡೈರೆಕ್ಟ್ ಆಗಿ ಫೈರಿಂಗ್ ಪೊಸಿಷನ್ ತೆಗೆದುಕೊಳ್ಳಲು ಸಾಧ್ಯವಾಯಿತು. ಕುಚ್ ಬಿಹಾರ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಈ ಗಡಿ ಬೇಲಿ ನಿರ್ಮಾಣ ಕೇವಲ ಅಕ್ರಮ ವಲಸಿಗರನ್ನ ತಡೆಯಲು ಮಾತ್ರವಲ್ಲ, ಇದರ ಹಿಂದೆ ಒಂದು ಭಾರಿ ದೊಡ್ಡ ಜಿಯೋ ಪೊಲಿಟಿಕಲ್ ಮಾಸ್ಟರ್ ಸ್ಟ್ರೋಕ್ ಕೂಡ ಅಡಗಿದೆ. ಭಾರತದ ನಕ್ಷೆಯಲ್ಲಿ ಅತಿ ಸೂಕ್ಷ್ಮವಾದ ಪ್ರದೇಶ ಅಂದ್ರೆ ಅದು ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ನೆ. ಭಾರತದ ಮುಖ್ಯ ಭೂಮಿಯನ್ನ ಈಶಾನ್ಯ ರಾಜ್ಯಗಳಿಗೆ ಸೇರಿಸುವ ಅತಿ ಕಿರಿದಾದ ಜಾಗ ಇದು. ಆ ಜಾಗಕ್ಕೆ ಅತಿ ಹತ್ತಿರವಾಗಿರುವುದೇ ಈ ಕುಚ್ ಬಿಹಾರ್ ಗಡಿ. ಒಂದ್ ವೇಳೆ ಡ್ರ್ಯಾಗನ್ ಚೀನಾ ಯುದ್ಧದ ಸಮಯದಲ್ಲಿ ಈ ಕಿರಿದಾದ ಜಾಗವನ್ನ ಬ್ಲಾಕ್ ಮಾಡಲು ಪ್ರಯತ್ನಿಸಿದ್ರೆ ಬಾಂಗ್ಲಾ ಗಡಿಯ ಕಡೆಯಿಂದ ನಮಗೆ ಯಾವುದೇ ಆತಂಕ ಇರಬಾರದು ಎನ್ನುವಂತಹ ಕಾರಣಕ್ಕಾಗಿ ಇಡೀ ಕುಚ್ ಬಿಹಾರ್ ಗಡಿಯನ್ನ ಈಗ ಒಂದು ಉಕ್ಕಿನ ಕೋಟೆಯನ್ನಾಗಿ ಪರಿವರ್ತಿಸಲಾಗ್ತಾ ಇದೆ. ನಮ್ಮ ಯೋಧರು ಈ ಸಾಹಸ ಮಾಡ್ತಿರ್ಬೇಕಾದ್ರೆ ಅವರಿಗೆ ಅತಿ ಹೆಚ್ಚು ಬೆಂಬಲ ಸಿಕ್ಕಿದ್ದು ನಮ್ಮ ಗಡಿ ಭಾಗದ ದೇಶಭಕ್ತ ಗ್ರಾಮಸ್ಥರಿಂದ. ಇಷ್ಟು ವರ್ಷ ಬಾಂಗ್ಲಾದೇಶದ ಕಳ್ಳ ಸಾಗಾಣಿಕೆದಾರರ ಹಾವಳಿಯಿಂದಾಗಿ ಬೇಸತ್ತಿರುವಂತಹ ಸ್ಥಳೀಯ ರೈತರು ಈಗ ಬಿಎಸ್ಎಫ್ ನ ಈ ಖಡಕ್ ಆಕ್ಷನ್ ಅನ್ನ ನೋಡಿ ಭಾರಿ ಸಂಭ್ರಮವನ್ನ ಪಡ್ತಾ ಇದ್ದಾರೆ. ನಮ್ಮ ಯೋಧರಿಗೆ ಕುಡಿಯಲು ನೀರು ಕೊಡುವುದು ಮತ್ತು ಗಡಿಯ ಚಲನವಲನಗಳ ಬಗ್ಗೆ ರಹಸ್ಯ ಮಾಹಿತಿಯನ್ನು ಪಾಸ್ ಮಾಡುವ ಕೆಲಸವನ್ನ ಈ ಹಳ್ಳಿಯ ಜನರೇ ಮಾಡ್ತಾ ಇದ್ದಾರೆ. ಸೇನೆ ಮತ್ತು ನಾಗರಿಕರ ನಡುವಿನ ಈ ಭಾರಿ ದೊಡ್ಡ ಸಮನ್ವಯತೆ ಶತ್ರುಗಳಿಗೆ ನುಂಗಲಾರದ ತುತ್ತಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇತ್ತೀಚೆಗೆ ನಡೆಸಿದ ಭದ್ರತಾ ಸಭೆಯಲ್ಲಿ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಗಡಿಯಲ್ಲಿ ನುಸುಳುವಿಕೆ ವಿಚಾರದಲ್ಲಿ ನಮ್ಮದು ಝೀರೋ ಟಾಲರೆನ್ಸ್ ನೀತಿ ಅಂತ. ಭಾರತ ಗಡಿಯೊಳಗೆ ಯಾರೇ ಅಕ್ರಮವಾಗಿ ನುಗ್ಗಿದ್ರು ಅವರನ್ನ ನಾವು ಡೈರೆಕ್ಟ್ ಆಗಿ ಒದ್ದು ಹೊರ ಹಾಕ್ತೀವಿ. ಮಾನವ ಹಕ್ಕುಗಳ ಪಾಠ ಮಾಡುವ ಎನ್ಜಿಒಗಳು ಮೊದಲು ನಮ್ಮ ದೇಶದ ಭದ್ರತೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಗಡಿಯಲ್ಲಿ ಈಗ ಕೇವಲ ತಂತಿ ಬೇಲಿ ಮಾತ್ರವಲ್ಲ, ಲೇಸರ್ ವಾಲ್ ಗಳನ್ನ ಮತ್ತು ಥರ್ಮಲ್ ಕ್ಯಾಮೆರಾಗಳನ್ನ ಅಳವಡಿಸಿ ಸ್ಮಾರ್ಟ್ ಬಾರ್ಡರ್ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಘಟನೆಯ ಮೂಲಕ ಭಾರತ ಸರ್ಕಾರ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರಕ್ಕೆ ಒಂದು ಭಾರಿ ದೊಡ್ಡ ಸಂದೇಶವನ್ನು ರವಾನಿಸಿದೆ. ಭಾರತದ ಸಹನೆಯನ್ನ ದೌರ್ಬಲ್ಯ ಅಂತ ಭಾವಿಸಬೇಡಿ. ನಮ್ಮ ಗಡಿಯೊಳಗೆ ನಾವು ಕೈಗೊಳ್ಳುವಂತಹ ಭದ್ರತಾ ಕಾಮಗಾರಿಗಳಿಗೆ ನಿಮ್ಮ ಕಡೆಯಿಂದ ಅಡ್ಡಿಯಾದ್ರೆ ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಭಾರತದ ಜೊತೆಗೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡ್ರೆ ಮಾತ್ರ ಬಾಂಗ್ಲಾದೇಶದ ಆರ್ಥಿಕತೆ ಉಳಿಯಲು ಸಾಧ್ಯ, ಇಲ್ಲವಾದ್ರೆ ಅವರ ಗತಿ ಪಾಕಿಸ್ತಾನಕ್ಕಿಂತ ಕಡಿಯಾಗುತ್ತೆ ಎನ್ನುವಂತಹ ಸತ್ಯವನ್ನ ಈಗ ಬಾಂಗ್ಲಾ ನಾಯಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕುಚ್ ಬಿಹಾರ್ ಗಡಿಯಲ್ಲಿ ನಡೆದಂತಹ ಈ ಮುಖಾಮುಖಿ ಕೇವಲ ಒಂದು ಸಣ್ಣ ಘಟನೆಯಲ್ಲ, ಅದೊಂದು ನವ ಭಾರತದ ಉಕ್ಕಿನ ಶಕ್ತಿಯ ಪ್ರದರ್ಶನ. ನಮ್ಮ ಗಡಿಯೊಳಗೆ ಬೇಲಿ ಹಾಕುವಾಗ ಅಡ್ಡ ಬಂದ ಶತ್ರು ಪಡೆಗಳ ಕಣ್ಣಿಗೆ ಕಣ್ಣಿಟ್ಟು ಫೈರಿಂಗ್ ಪೊಸಿಷನ್ ತೆಗೆದುಕೊಂಡ ನಮ್ಮ ಬಿಎಸ್ಎಫ್ ಯೋಧರ ಸಾಹಸ ನಿಜಕ್ಕೂ ಕೂಡ ರೋಮಾಂಚನಕಾರಿ. ವೋಟ್ ಬ್ಯಾಂಕ್ ರಾಜಕಾರಣ ಬದಿಗಿಟ್ಟು ದೇಶದ ಭದ್ರತೆಗೆ ಮೊದಲ ಆದ್ಯತೆ ಕೊಡ್ತಾ ಇರುವಂತಹ ಸರ್ಕಾರ ಇದ್ದರೆ ಸೇನೆ ಹೇಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಎನ್ನುವುದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಭಾರತದ ಗಡಿಯೊಳಗೆ ಬೇಲಿ ಹಾಕುವಾಗ ಅಡ್ಡ ಬಂದಂತಹ ಬಾಂಗ್ಲಾ ಪಡೆಗಳ ಎದುರು ನಮ್ಮ ಬಿಎಸ್ಎಫ್ ಯೋಧರು ಫೈರಿಂಗ್ ಪೊಸಿಷನ್ ತೆಗೆದುಕೊಂಡು ಅವರಿಗೆ ತಕ್ಕ ಶಾಸ್ತಿ ಮಾಡಿದ್ದು 100% ಸರಿಯಾಗಿದೆ ಅಂತ ನಿಮ್ಗನ್ಸುತ್ತಾ? ಇನ್ ಬಿಗಾ ಕಾರಿಡಾರ್ ನಲ್ಲಿ ನಡೀತಾ ಇದ್ದಂತಹ ಹಸು ಕಳ್ಳ ಸಾಗಾಣಿಕೆ ಮತ್ತು ಜಮಾತ್ ಎ ಇಸ್ಲಾಮಿಕ್ ನ ಉಗ್ರ ಚಟುವಟಿಕೆಯನ್ನು ತಡೆಯಲು ಅಲ್ಲಿ ಸ್ಮಾರ್ಟ್ ತಂತಿ ಬೇಲಿ ನಿರ್ಮಾಣವಾಗಲೇಬೇಕು ಎನ್ನುವ ಆಗ್ರಹಕ್ಕೆ ನಿಮ್ಮ ಬೆಂಬಲ ಇದೆಯಾ?
ಗಡಿ ಭದ್ರತೆಯ ವಿಚಾರದಲ್ಲಿ ಬಿಎಸ್ಎಫ್ಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಪವರ್ ಕೊಟ್ಟಿರುವಂತಹ ಕೇಂದ್ರ ಸರ್ಕಾರದ ಈ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆಂತರಿಕ ಭದ್ರತೆ ಮತ್ತು ಸೇನಾ ಶೌರ್ಯವನ್ನು ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರ್ಯಾದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ದೇಶ ವಿರೋಧಿಗಳ ನಿದ್ದೆಗೆಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಮ್ಮ ದೇಶದ ಭದ್ರತೆಯನ್ನು ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.